ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮ್ಮ ದೇಶದ ಬಾರ್ಡರ್ನಲ್ಲಿ ಯಾವ ಒಂದು ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ಶತ್ರುಗಳ ಒಂದು ಹಿಮ್ಮೆಟ್ಟಿಸಿ ಅವರಿಗೆ ತಕ್ಕ ಪಾಠ ಕಲಿಸಿರುವಂಥ ನಮ್ಮೆಲ್ಲ ಸೈನಿಕರಿಗೆ ನಾವು ಇವತ್ತು ನಮ್ಮ ಕೊಡಗಿನಲ್ಲಿ ಅವರಿಗೆ ನೈತಿಕ ಬಲ ತುಂಬುವಂಥ ಒಂದು ಕಾರ್ಯಕ್ಕಾಗಿ ಆಪರೇಷನ್ ಸಿಂಧೂರ ವಿಜಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಉದ್ಯೋಗಸ್ಥರನ್ನಾಗಿ ಮಾಡಬೇಕು. ಕರ್ನಾಟಕದ ಪ್ರವಾಸಿ ತಾಣಗಳಿಗೆ ಅಡ್ಡಾಡೋದಕ್ಕಾಗಿ, ಪ್ರವಾಸೋದ್ಯಮ ಬೆಳೆಸೋದಕ್ಕಾಗಿ ವಾಹನಗಳನ್ನು ನೀಡೋದ್ರ ಮೂಲಕ ಇವತ್ತು ಒಟ್ಟು ಪ್ರವಾಸಿಗರಿಗೆ ಸೌಲಭ್ಯ ಸೌಕರ್ಯ ಹೆಚ್ಚಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ಗದಗ ಜಿಲ್ಲೆಯೊಳಗೆ ಇವತ್ತು 42 ವಾಹನಗಳು, 44 ವಾಹನಗಳನ್ನು ನಾವು ನಿರುದ್ಯೋಗಿಗಳಿಗೆ ಉದ್ಯೋಗಸ್ಥರನ್ನಾಗಿ ಮಾಡೋದಕ್ಕೆ, ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದಕ್ಕಾಗಿ ಇವತ್ತು ನಾವು ಕಾರ್ಯಗಳನ್ನು ಕೊಡ್ತಾ ಇದ್ದೀವಿ. ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮಾಧ್ಯಮ ಯಾವಾಗಲೂ ಸಮಾಜವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಸಮಾಜದ ಪರವಾಗಿ ಮತ್ತು 7 ಕೋಟಿ ಕನ್ನಡಿಗರ ಪರವಾಗಿ ಸತತವಾಗಿ 50 ವರ್ಷಗಳ ಯಶಸ್ಸಿನ ದಾರಿಯಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಈ ಆರ್ಯಭಟದ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ HLN ರಾವ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. और उसके साथ सिंगल विंडो क्लियरेंसेस है और डेडिकेटेड सोलार पार्क. ये सोलार पार्क मिजोरम में 20 मेगावाट का सोलार पार्क हमने जो दिया था, दैट इज बीइंग फंक्शनल. मीन्स हुआ नहीं है, हुआ है थोड़ा कम हुआ है. द एक्सपेक्टेशन ऑफ ऑनरेबल प्राइम मिनिस्टर इज दैट और बड़ी मात्रा में. तो दिस इज फॉर दिस पर्पस the Prime Minister's vision to be realized. This investment is being done. अंतिम छोर का विकास का द्वार समझा जाता था. प्रधानमंत्री नरेंद्र मोदी जी ने उसे देश का प्रथम प्रवेश द्वार में परिवर्तित किया. और केवल ये नहीं, लेकिन ये ऐलान कर दी कि विकसित भारत की परिकल्पना की शुरुआत अगर कहीं से होगी तो उत्तर पूर्वी क्षेत्र से होगी. मेरे भाइयों, ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು.
ಶೇರ್ ಮಾಡಬಾರ್ದಪ್ಪ ಅನ್ಸಿರ್ಬೋದು, ಮಾಡಬೇಕು ಅನ್ಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.